ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಎಲ್ಲ ಕರ್ನಾಟಕ ಸಜ್ಜನ ಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕಾರಗಳು. ಇವತ್ತು ಸಿದ್ಧಾರೂಢ ಮಠ ಜಾತ್ರೆಗೆ ಹೊಂಟಿದ್ದೆ. ಇಲ್ಲೇ ಇಸ್ಕಾನ್ ಕಡೆ ಸ್ಟಾಪ್ ಮಾಡಿದ್ದೆ. ಬೆಳಗ್ಗೆ ಡ್ಯೂಟಿ ಶಿಫ್ಟ್ ಮುಗಿಸ್ಕೊಂಡು 3 ಗಂಟೆಗೆ ಮನೆಗೆ ಬಂದು ಎಲ್ಲ ರೆಡಿಯಾಗಿ ಈಗ ಸಿದ್ಧಾರೂಢ ಮಠ ಜಾತ್ರೆಗೆ ಹೊಂಟಿದ್ದೆ. ಆ್ಯಕ್ಚುಲಿ ನಂದು ಇವತ್ತು ಜನರಲ್ ಶಿಫ್ಟ್ ಇತ್ತು. ಅಡ್ಜಸ್ಟ್ಮೆಂಟ್ ತೊಗೊಂಡು ಶಿಫ್ಟ್ ಮಾಡಿಸ್ಕೊಂಡಿದ್ದೆ. ಈ ಸಿದ್ಧಾರೂಢ ಮಠದ ಜಾತ್ರೆಗೆ ಹೋಗ್ಬೇಕಂತೇಳಿ. झूठ बोलो, बार बार झूठ बोलो. ಧಾರವಾಡ 4:10ಕ್ಕೆ ಬಿಟ್ಟಿದ್ದೆ. ಈಗ ಟೈಮ್ 4:35 ಆಗೈತಿ. ಧಾರವಾಡದಾಗೂ ಭಾಳ ಟ್ರಾಫಿಕ್ ಇತ್ತು. ಇದು ಇನ್ನೂ ಪೀಕ್ ಟೈಮ್ ಅಲ್ಲ, ಆದರೂ ಟ್ರಾಫಿಕ್ ಭಾಳ ಇತ್ತು. ಅದ್ರ ಸಂಬಂಧ ಸ್ವಲ್ಪ ಲೇಟ್ ಆಯ್ತು. 5 ಗಂಟೆ ಒಳಗೆ ನಾ ಅಲ್ಲಿ ಸಿದ್ಧಾರೂಢ ಮಠಕ್ಕೆ ರೀಚ್ ಆಗ್ಬೇಕು. ಯಾಕಂದ್ರೆ 5:15 ಮ್ಯಾಲಲ್ಲಿ ತೇರು ಎಳ್ಯಾಕೆ ಶುರು ಮಾಡ್ತಾರೆ. ಈಗ ಸಿದ್ಧಾರೂಢ ಮಠದ ರೋಡಿಗೆ ಬಂದು ನೋಡ್ರಿ, ಎಲ್ಲ ಭಕ್ತಾದಿಗಳು ಊಟದ್ದೆಲ್ಲ ವ್ಯವಸ್ಥೆ ಇಟ್ಟಿರ್ತಾರೆ ಇಲ್ಲೆಲ್ಲ. ಈಗ ಸಿದ್ಧಾರೂಢ ಮಠಕ್ಕೆ ಬಂದು ಭಾಳ ರೇಸ್ ಇತ್ತು. ಬೈಕ್ ಎಲ್ಲಿ ಹಚ್ಬೇಕಂತೇಳಿ ಭಾಳ ವಿಚಾರ ಮಾಡತ್ತಿದ್ದೆ. ಮುಂದಲ್ಲೇ ಪಾರ್ಕಿಂಗ್ ಇಟ್ಕೊಂಡಿದ್ರು. ಪಾರ್ಕಿಂಗಿಗೆ 10 ರೂಪಾಯಿ ತೊಗೊಳತ್ತಿದ್ರು. ಪಾರ್ಕಿಂಗ್ ಮಾಡ್ಕೊಂಡು ಹೆಲ್ಮೆಟ್ ಅಲ್ಲೇ ಹಾಕಿ ಈಗ ದ್ವಾರ ಬಗಲ್ ಕಡೆ ಒಳಗೆ ಎಂಟ್ರಿ ಮಾಡತ್ತ. ಯಪ್ಪ, ಏನು ಜನ ಸೇರಿದ್ದಾರೆ! ಲಕ್ಷಾಂತರಕ್ಕಿಂತ ಹೆಚ್ಚು ಜನ ಸೇರಿದ್ದಾರೆ. ಈಗ ಒಬ್ರಿಗೊಬ್ರು ನೋಡ್ಕೊಂತ ಗುಡಿ ಮುಂದೆ ತೇರೈತೆ, ಅಲ್ಲಿ ಮಟನೂ ಹೋಗ್ಬೇಕೀಗ. ಮಂದಿ ಮಾತ್ರ ಅನಾಹುತ. ಎಲ್ಲ ಹುಬ್ಬಳ್ಳಿ ಧಾರವಾಡ ಸುತ್ತಮುತ್ತಲ ಏನೇನು ಹಳ್ಳಿ ಇರ್ತಾವಲ್ಲ, ಎಲ್ಲ ಹಳ್ಳಿಯವರು ಬಂದು ಈ ಜಾತ್ರೆಗೆ ಸೇರಿರ್ತಾರೆ. ಅಂತೂ ಇಂತೂ ಜನರನ್ನ ನುಗ್ಕೊಂಡು ಕಾಲು ತುಳ್ಕೊಂಡು ತೇರ್ ಕಡೆ ಬಂದ್ವಿ. ಈಗ ಎಕ್ಸಾಕ್ಟ್ ಟೈಮ್ 5:15 ಆಗೈತಿ. ತೇರು ಇನ್ನೇನು ಅರ್ಧ ಗಂಟೆ ಬಿಟ್ಟು 6 ಗಂಟೆಗೆ ವಿಜೃಂಭಣೆಯಿಂದ ತೇರು ಜರುಗುತ್ತದೆ. ಎಷ್ಟೋ ಜನಗಳು ಪಾದಯಾತ್ರೆ ಮಾಡಿಕೊಂಡು ಭಾಳ ದೂರ ಊರ್ಲಿಂದ ಬಂದಿರ್ತಾರೆ. ಮುಂಚೆನೇ ಒಂದಿನ ಬಂದು ವಸತಿ ಉಳ್ಕೊಂಡಿರ್ತಾರೆ ಇಲ್ಲಿಯವರು. ಸಿದ್ಧಾರೂಢ ಅಜ್ಜಾರ್ದ ಪಾಲ್ಕಿ ತೊಗೊಂಬಂದ್ರಿ. ಈಗ ಪಾಲ್ಕಿ ಒಳಗೆ ಸಿದ್ಧಾರೂಢ ಅಜ್ಜಾರ್ದ ಮೂರ್ತಿ ಇರ್ತೈತಿ. ಆ ಮೂರ್ತಿ ತೊಗೊಂಬಂದೀಗ ತೇರೊಳಗೆ ಕುಂದಿರ್ಸ್ತಾರೆ. ಅದಾದ ನಂತರ ತೇರು ವಿಜೃಂಭಣೆಯಿಂದ ಜರುಗುತ್ತದೆ. ಇಷ್ಟು ವರ್ಷದಾಗ ಅಂದ್ರೆ ನಾನು ಫಸ್ಟ್ ಟೈಮ್ ಸಿದ್ಧಾರೂಢ ಅಜ್ಜಾರ ಜಾತ್ರೆಗೆ ಬಂದಿದ್ದೆ. ನಾರ್ಮಲ್ ಅಮಾವಾಸ್ಯೆಗೆ ಬರ್ತಿದ್ದೀವಿ, ಬಂದು ಅವ್ರದ್ದು ದರ್ಶನ ತೊಗೊಂಡು ಹೋಗಿರ್ತೀವಿ. ಅದರ ಜಾತ್ರೆಗೆ ನಾ ಈಗ ಫಸ್ಟ್ ಟೈಮ್ ಬಂದಿದ್ದೆ. ಭಾಳ ಚಂದ ಎಲ್ಲ ಮಸ್ತ್ ಮಾಡ್ಯಾರ. ಪಾಲ್ಕಿನ ಫುಲ್ ಹೂವಿನಿಂದನೇ ಅಲಂಕಾರ ಮಾಡ್ಯಾರ. ಭಾಳ ಚಂದ ಕಾಣತ್ತಿತ್ತು ಪಾಲ್ಕಿ. ಹೆಲಿಕಾಪ್ಟರ್ ಬಂತು ನೋಡ್ರಿ. ಇಲ್ಲಿ ಜಾತ್ರೆ ಅಂಗವಾಗಿ ಹೆಲಿಕಾಪ್ಟರ್ದು ಫ್ಲವರ್ ಶೋ ಇಟ್ಕೊಂಡಿದ್ರೆ. ಹೆಲಿಕಾಪ್ಟರ್ ಮತ್ತೊಮ್ಮೆ ಹೊಳಸ್ಕೊಂಬಂತೆ, ಇನ್ನೊಮ್ಮೆ ಫ್ಲವರ್ ಶೋ ಮಾಡಕ್ಕೆ. ತೇರು ಈಗ ಎಳ್ಯಾಕೆ ಸ್ಟಾರ್ಟ್ ಮಾಡಿದ್ರು. ಏನು ಉತ್ತತ್ತಿ, ಏನು ಬಾಳೆಹಣ್ಣು, ಮಂದಿ ಮಾತ್ರ ಮುಟ್ಟೋಗದ್ರಿ. ಉತ್ತತ್ತಿ ಬಾಳೆಹಣ್ಣು ಹೌದಾ ಮತ್ತು ಜಾತ್ರೆದ. ಬರ್ರಿ ಎಲ್ಲರೂ ತೇರು ಹಿಂದಿಂದ ನಾವು ಎಲ್ಲರೂ ಹಂಗೆ ಸಾಗೋಣ. ತೇರು ಎಳ್ಯಾಕೆ ಹೋಗ್ಬೇಕಂದು ಮಾಡಿದ್ವಿ. ಮಂದಿ ಮಾತ್ರ ವಿಪರೀತ ಇತ್ಬಿಟ್ರಿ. ಅಲ್ಲಿ ಮಠ ಹೋಗಾಕ ಆಗಲಿಲ್ಲ ನಮ್ಗೆ. ಈಗ ಸಿದ್ಧಾರೂಢ ಅಜ್ಜಾರ ಅವರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಶ್ರೀ ಸದ್ಗುರು ಸಿದ್ಧಾರೂಢ ಮಹಾರಾಜರು 1836 9ನೇ ಮಾರ್ಚ್ ಬೀದರ್ ಜಿಲ್ಲೆಯ
ಚಳಕಾಪುರ್ನಲ್ಲಿ ಜನಿಸಿದರು. ಅವರು ತಮ್ಮ 6ನೇ ವಯಸ್ಸಿನಲ್ಲೇ ಮನೆಯನ್ನು ತೊರೆದು ಶ್ರೀ ಗಜದಂಡ ಸ್ವಾಮಿಗಳಲ್ಲಿ ಬಳಿ ಬಂದು ವಿದ್ಯಾರ್ಥಿಯಾಗಿ ಜ್ಞಾನವನ್ನು ಪಡೆದರು. ಅದಾದ ನಂತರ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಸಂಚರಿಸಿ ಆಧ್ಯಾತ್ಮಿಕ ಜ್ಞಾನವನ್ನು ಬೋಧಿಸಿದರು. ತೇರು ಈಗ ಅರ್ಧ ದಾರಿ ಮಠ ಬಂತು. ಇಲ್ಲಿ ನಡುವ ಫ್ಲವರ್ ಶೋ ಇಟ್ಕೊಂಡಿದ್ರೆ ಭಾರಿ ಚಂದ ನಡೆಸ್ಕೊಟ್ಟಿದ್ದೆಲ್ಲ ಎಲ್ಲ ಜನರನ್ನ ಮನ ಭಾಳ ಸೆಳೀತಿದೆ. ತೇರು ಹಂಗೆ ಈಗ ದ್ವಾರ ಬಾಗ್ಲದ ಮಠ ಸಾಗ್ತ. ಈಗ ದ್ವಾರ ಬಾಗ್ಲಕ್ಕೆ ಅಲ್ಲಿ ಹೋದ್ಮ್ಯಾಗ ಅಲ್ಲಿ ಹೊಳ್ಳಿ ಮತ್ತು ಅಲ್ಲಿಂತ್ರ ಮಠದ ಮಠನೂ ಹೊಳ್ಳಿ ಮತ್ತು ಎಳ್ಕೊಂಡು ಬರ್ತಾರೆ ತೇರನ್ನ. ತೇರು ಈಗ ದ್ವಾರ ಬಾಗಿಲು ಮಠ ಬಂತು. ಬಂದ ಮೇಲೆ ಫುಲ್ ಸೆಲೆಬ್ರೇಟ್ ಮಾಡಿದ್ರೆ ಶಾರ್ಟ್ಸ್ ಗಿಡ್ಸ್ ಹಚ್ಚಿ. ಸಿದ್ಧಾರೂಢ ಅಜ್ಜಾರ ಪವಾಡಗಳ ಬಗ್ಗೆ ಮಾತಾಡೋಣ ಬರ್ರಿ. ಈಗ ಸಿದ್ಧಾರೂಢ ಅಜ್ಜಾರು ಜನಿಸಿದ್ದ ಒಂದು ಪವಾಡ. ಶಿವನ ಭಕ್ತರಾದ ಅವರ ತಂದೆ ಶಾಂತಪ್ಪ ಹಾಗೂ ಅವರ ತಾಯಿ ದೇವಮಲ್ಲಮ್ಮ ದಂಪತಿಗಳಿಗೆ ಲೌಕಿಕ ಪದ್ಧತಿಯಂತೆ ಅಲ್ಲದೆ ಈಶ್ವರನ ಅನುಗ್ರಹದ ಬೆಳಕಿನ ರೂಪದಲ್ಲಿ ಸಿದ್ಧಾರೂಢ ಅಜ್ಜರು ಜನಿಸಿದ್ದಾರೆ ಎಂದು ನಂಬಲಾಗಿದೆ. ಸಿದ್ಧಾರೂಢ ಅಜ್ಜಾರ ಬಾಲ್ಯದಲ್ಲಿ ಲೌಕಿಕ ಶಿಕ್ಷಣದ ಮೇಲೆ ಆಸೆ ಇಲ್ಲದೆ ಕೆಲವು ಬ್ರಹ್ಮಜ್ಞಾನದ ಹಸಿವಿನಿಂದ ಮನೆಯನ್ನು ತೊರೆದು ಗುರುಗಳ ಹುಡುಕಾಟದಲ್ಲಿ ತೊಡಗಿದ್ದರು. ಸಿದ್ಧಾರೂಢರ ಮತ್ತೊಂದು ಪವಾಡವೇನೆಂದರೆ, ಒಮ್ಮೆ ತೀವ್ರ ಬರಗಾಲವಿದ್ದಾಗ ಸಿದ್ಧಾರೂಢರ ಪ್ರಾರ್ಥನೆಯಿಂದ ಮಳೆ ಸುರಿದು ಇಡೀ ನಾಡೇ ಸುಭಿಕ್ಷವಾಯಿತು. ರಥೋತ್ಸವ ಎಲ್ಲ ಮುಗಿದ ಮೇಲೆ ಮತ್ತೆ ನಾವು ತಿರುಗಿ ಮಠಕ್ಕೆ ಬಂದ್ವಿ ಅಜ್ಜಾರ್ದ ದರ್ಶನ ಮಾಡ್ಕೊಳಕ್ಕೆ. ಸ್ಟಾರ್ಟಿಂಗ್ ಬಂದ್ಬಿಟ್ಲೆ ನಾವು ದರ್ಶನ ಮಾಡ್ಕೊಂಡಿದ್ದಿಲ್ಲ. ಎಲ್ಲ ತೇರ್ದ ರಥೋತ್ಸವ ಆದಮೇಲೆ ಮಠಕ್ಕೆ ಬಂದು ದರ್ಶನ ಮಾಡ್ಕೊಂಡ್ವಿ. ಈಗ ಇಲ್ಲಿ ಮಠಕ್ಕೆ ಬಂದ್ವಿ. ಎಲ್ಲ ಅಲಂಕಾರ ಮಸ್ತ್ ಮಾಡಿದ್ರು, ಲೈಟಿನ ಸರ ಹಾಕಿ ಹೂವಿನಿಂದ. ಕೈಲಾಸ ಮಂಟಪ ಇದೆ. ಕೊನೆವರೆಗೂ ನೆನಪಿಡುವೆ ಈ ರಾತ್ರಿಯ